ಮಹೇಶ ನಿಲ್ಲು, ಪಾಪ ಆಕೆನ ಬಿಡು. ಆಕೆ ಮದುವೆ ಆಗ್ಬೇಕ. ನೀನು ಈ ರೀತಿ ಮಾಡಿದ್ರೆ ನೋಡು ನಾನು ಏನು ಮಾಡ್ದೆ ನನಗೆ ಗೊತ್ತಿಲ್ಲ. ಅಕ್ಕ ನಿಂದು ಎಷ್ಟೈತಿ ಅಷ್ಟ ನೋಡ್ಕೊ. ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೇನೆ ಅಂತ ಅವಾಗ ಹೇಳಿದನು. ಇವಾಗ ನಾನು ಅವಳಿಗೆ ತಾಳಿ ಕಟ್ಟಿ ಆಗೈತಿ. ಅವಳು ಹೆಂಗೆ ಬಿಟ್ಟು ಹೋಗಲಿ, ನಾನು ಬಿಟ್ಟು ಹೋಗೋ ಮಾತಾ ಇಲ್ಲ. ನಾನು ಅವಳನ್ನ ಬಿಟ್ಟು ಹೋಗೋದಿಲ್ಲ ಅಷ್ಟೇ. ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಅವ್ರ ಅಪ್ಪ ಅಮ್ಮ ಸುಮ್ಮನೆ ಇರಬೇಕಾದ್ರೆ ನಿಂದೇನು, ಬಾಯಿ ಮುಚ್ಕೊಂಡು ಹೋಗೊಳಗ. ಅಪ್ಪ ಅಮ್ಮ ನನ್ನ ಕಳಿಸ್ಬೇಡಿ ಪ್ಲೀಸ್, ನಾನು ಹೋಗಲ್ಲ. ನನಗೆ ಮದುವೆ ಇಷ್ಟ ಇಲ್ಲ. ಅಪ್ಪ ಅಮ್ಮ ಯವ್ವ ಬಿ ನನ್ನ ಹೆಂಗಾರ ಮಾಡಿ ಹಿಡ್ಕೊ. ಯವ್ವ ಯವ್ವ ಮಹೇಶ ನಿಲ್ಲು ಮಹೇಶ. ಪಾಪ ಹುಡುಗಿಗೆ ನಿನ್ನ ಜೊತೆ ಜೀವನ ಮಾಡೋಕೆ ಇಷ್ಟ ಇಲ್ಲ. ಆದರೆ ನೀನು ಯಾಕೆ ಈ ರೀತಿ ಮಾಡಕತ್ತಿದ್ದಿ? ಒಬ್ಬ ಹೆಣ್ಣಿಗೆ ಇಷ್ಟ ಇಲ್ಲ ನೀನಕ್ಕಿನ ಕರ್ಕೊಂಡು ಹೋಗೋದು ತಪ್ಪಾಗ್ತೈತಿ. ಹಾಂ, ನೀನು ಈ ರೀತಿ ಮಾಡ್ಬೋದನ? ನಿಮ್ಮವ್ವನ ಒಂದು ಹೆಣ್ಣು, ನಾನು ನಿಮ್ಮ ಅಕ್ಕನ ಒಂದು ಹೆಣ್ಣು. ನಮ್ಮ ಜೊತೆನ ನೀನು ಹೀಗೆಲ್ಲ ಮಾಡಿಲ್ಲ. ಆದರೆ ಪಾಪ ಆ ಹುಡುಗಿ ಜೊತೆ ಯಾಕೆ ಇಷ್ಟೊಂದು ಕಠೋರವಾಗಿ ನಡ್ಕೊಳಕತ್ತಿದ್ದಿ? ಆ ಹುಡುಗಿ ಕೈ ಬಿಡು. ಅಕ್ಕ ಅಂದರೆ ಬೇರೆ, ಅಮ್ಮ ಅಂದ್ರನ ಬೇರೆ. ಆದ್ರೆ ಈಕಿ ನನ್ನ ಹೆಂಡತಿ ಅದಾಳ. ಈಕಿನ ಹೆಂಗೆ ನಾನು ಬಿಟ್ಟು ಹೋಗಲಿ? ಹಾಂ, ಆಕಿಲ್ದ ಇರೋ ಮಾತಾ ಇಲ್ಲ ನನಗೆ. ನಾನು ಅವಳನ್ನ ಕರ್ಕೊಂಡು ಹೊಂಟೀನಿ ಅಷ್ಟೇ. ರೀ ನಿಮ್ಮ ಕಾಲಿಗೆ ಬರ್ತೀನಿ ರೀ. ನನ್ನ ಮಗಳನ್ನ ಕಳಿಸ್ಬೇಡ್ರಿ. ನನ್ನ ಮಗಳನ್ನ ಪಾಪ ಸುನಿಲ್ ಜೊತೆ ಮದುವೆ ಮಾಡಿರಿ. ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿರಿ. ಹೆಂಗಾರ ಮಾಡಿರಿ, ನಿಮ್ಮ ಕೈ ಮುಗಿತನು ರೀ. ಇದೊಂದು ಸರಿ ನನ್ನ ಕ್ಷಮಿಸಿ. ನನ್ನ ಮಗಳನ್ನ ನನಗೆ ಬಿಡಿಸ್ಕೊಡ್ರಿ. ಕೈ ಮುಗಿತೇನೆ ರೀ. ನಾನೇನು ಮಾಡಲಿ? ತಾಳಿ ಅಂತೂ ಕಟ್ಟಿ ಆಗೈತಿ. ಬಿಡ್ಸಾಕ ಒಂದು ಸರಿ ತಾಳಿ ಕಟ್ಟಿದ್ಮೇಲೆ ಅದನ್ನ ಕಿತ್ತು ಬಿಸಾಕಕ್ಕೆ ಬರೋಂಗಿಲ್ಲ. ತಾಳಿ ಕಟ್ಟಿದಾನ, ಇನ್ನೇನು ಮಾಡೋಕ್ಕಾಗಂಗಿಲ್ಲ. ಅವ್ನು ಹಿಂದೆ ಆಗಿಬಿಟ್ಟಿದ್ದಾಳೆ. ಇವಾಗ ಮುಗಿಸ್ ಹೋತು, ಏನು ಮಾಡೋಕ್ಕಾಗಂಗಿಲ್ಲ. ಸುಮಾ ಈಗ ಅವ್ನು ಹಿಂದಿ. ನಾನೇನು ಮಾಡೋಕ್ಕಾಗತ್ತೆ ಹೇಳು? ತಾಳಿ ಕಟ್ಟೋಕ್ಕಿಂತ ಮುಂಚೆ ಆಗಿದ್ರೆ ಏನೋ ಮಾಡ್ಬೋದಾಗಿತ್ತು. ತಾಳಿ ಕಟ್ಟಿ ಆಗಿಬಿಟ್ಟ ನಾವು. ತಾಳಿ ಕಟ್ಟಿದ ಏನು ಮಾಡೋಕ್ಕಾಗತಿ? ಹಾಂ, ನೀನೇ ಹೇಳು. ಹೆಂಗೆ ಬಿಡಿಸ್ಲಿ? ನಾನು ಹೆಂಗೆ ಕರ್ಕೊಂಬರಲಿ? ತಾಳಿ ಕಟ್ಟಿ ಆದ್ಮೇಲೆ ನಾನು ಹೆಂಗೆ ಕರ್ಕೊಂಬರಕ್ಕಾಗತಿ? ನೋಡೋಣ, ಮೊದಲ ಭೂಮಿ ಥರ ಮದುವೆ ಮುಗಿಲಿ, ಆಮೇಲೆ ಏನಂತ ಯೋಚನೆ ಮಾಡೋಣ. ಈಗ ಕರ್ಕೊಂಡು ಹೋಗ್ಲಿ, ನಡಿಯೋ. ಅಯ್ಯೋ ರೀ, ನೀವು ಹೆಂಗೆ ಹೇಳಕತ್ತೀರಿ ಕರ್ಕೊಂಡು ಹೋಗ್ಲಿ ಅಂತೇಳಿ? ಅತ್ತಿ ನೀವಾದರೂ ಹೇಳ್ರಿ ಅತ್ತಿ, ನಿಮ್ಮ ಮಗಗೆ ಏನಾದರೂ ಮಾಡಿರ್ತಿ. ನನ್ನ ಮಗಳು ಕರ್ಕೊಂಡು ಹೋಗಕ್ಕೆ ಬಿಡಬೇಡ್ರಿ ಅತ್ತಿ. ಕೈ ಮುಗಿತೇನೆ ರೀ. ಏನು ಮಾಡೋದುವ? ನಂಗೆ ಏನು ಹೇಳಬೇಕು, ಏನು ಮಾಡಬೇಕು ಅಂತ ತಿಳಿದಂಗೆ ಆಗೈತಿವ. ರಾಜಿ, ಏನು ಮಾಡೋಕ್ಕಾಗಂಗಿಲ್ಲ. ತಾಳಿ ಕಟ್ಟಿದ ಮೇಲೆ ಹೆಂಗೆ ಮಾಡೋಕ್ಕಾಗತ್ತೆ? ನೀನೇ ಯೋಚನೆ ಮಾಡು. ಅದು ಕಾನೂನು ಪ್ರಕಾರನೂ ತಪ್ಪಾಗ್ತೈತಿ. ಅದಕ್ಕೆ ಭೂಮಿದು ಮದುವೆ ಆಗಲಿ, ಆಮೇಲೆ ನಾವು ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡೋಣ. ನಡಿ. ಹಾಳಾದಕ್ಕೆ ಇಲ್ಲಿ ನಿಂತ ಎಲ್ಲ ಆಗಿದೆ. ಈ ಹಾಳಾದಕ್ಕಿನ ಮನೆ ತುಂಬಿಸ್ಕೊಂಡು ಹಾಕೊಂಬಿಡ್ಬೇಕ. ಈಗೀಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ ನಾನು. ಹಾಂ. ಅಯ್ಯಮ್ಮ, ಅಯ್ಯೋ ಮಗಳ, ಯವ್ವ ಏನು ಮಾಡ್ಬೇಕು ನನಗೆ ಗೊತ್ತಾಗ್ಬಾರ್ದವ ಮಗಳ. ಏನು ಮಾಡ್ಬೇಕು ಗೊತ್ತಾಗಲ್ತು. ಅಯ್ಯಪ್ಪ ನಿನ್ನ ಕಾಲು ಬೀಳ್ತೀನಿ. ನನ್ನ ಮಗಳನ್ನಿಲ್ಲೇ ಬಿಟ್ಟು ಹೋಗು. ನನ್ನ ಮಗಳನ್ನ ಬಿಟ್ಟು ಹೋಗು. ಆಕೆ ನನ್ನ ಹೆಂಡತಿ ಅದಾಳ್ರಿ. ಆಕೆ ನನಗೆ ಬಿಟ್ಟು ಹೋಗೋಕೆ ಆಗಂಗಿಲ್ಲ. ನನಗಾಕಿ ಬೇಕು ಅಷ್ಟೆ. ಆಕೆನ ಬಿಟ್ಟು ಹೋಗಿ ನಾನೇನು ಮಾಡಲಿ? ಆಕೆನ ಇವಾಗ ನಮ್ಮ ಮನೆಗೆ ನಾನು ಕರ್ಕೊಂಡು ಹೊಂಟಾನೆ. ನಿಮ್ದೇನೇ ಇದ್ರು ನಮ್ಮ ಮನೆಗೆ ಬಂದ ಮಾತಾಡ್ರಿ. ಏಯ್ ಬಾರಲ್ಲಿ ಬಾ, ಇಲ್ಲ ಅಂದ್ರೆ ದರ ಎಳ್ಕೊಂಡು ಹೋಗ್ಬೇಕಾಕತ್ ನೋಡು. ಅಮ್ಮ, ನನಗೆ ಇಷ್ಟ ಇಲ್ಲ. ಅಮ್ಮ ಅಮ್ಮ ನನಗೆ ಇಷ್ಟ ಇಲ್ಲ ಅಮ್ಮ ಈ ಮದುವೆ. ಅಮ್ಮ ಅಮ್ಮ. ಬಾರಲ್ಲಿ ಸುಮ್ಮನೆ ಬಾ, ಬಾಯಿ ಮುಚ್ಕೊಂಡು ಬಾ. ನನ್ನ ಮುಂದೆ ನಾಟಕ ಮಾಡ್ತಿದ್ದಿ. ನನ್ನ ಪ್ರೀತಿ ಮಾಡೋಂಗೆ ನಾಟಕ ಮಾಡಿ ಅವನ್ನ ಮದುವೆ ಹಾಕೊಂಡಿದ್ದಿ. ನಿನಗೆ ನಾಚಿಕೆ ಆಗ್ಬೇಕು. ನಿನಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ನನಗೆ ಗೊತ್ತೈತಿ. ನನ್ನ ಮನೆಗೆ ಬಾ, ಅವಾಗ ಸರಿಯಾಗಿ ಬುದ್ಧಿ ಕಲಿಸ್ತಾನೆ ನಿನಗೆ. ನನಗೆ ನೀನು ಇಷ್ಟ ಇಲ್ಲ. ನೀನು ನನಗೆ ಇಷ್ಟ ಇಲ್ಲ ಅಷ್ಟೆ. ನಾನು ಯಾವತ್ತೂ ನಿನ್ನ ಪ್ರೀತಿ ಮಾಡಿಲ್ಲ, ನಿನ್ನ ಪ್ರೀತಿ ಮಾಡೋದು ಇಲ್ಲ ನಾನು. ನನಗೆ ಗೊತ್ತಿಲ್ಲ, ನೀನು ತಾಳಿ ಕಟ್ಟಿದ್ದೆ ಅಷ್ಟೇ. ನಿನ್ನ ಜೊತೆ ನಾನು ಸಂಸಾರ ಮಾಡ್ತಾನೆ ಅಂತಂದ್ರೆ ಅದು ನಿನ್ನ ಕನಸಿನ ಮಾತು. ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ನನ್ನ ತಾಯಿವರೆಗೂ ನಿನ್ನ ಒಪ್ಕೊಳ್ಳಲ್ಲ ಅಷ್ಟೇ. ಹಾಂ, ಅದು ಹೆಂಗೆ ಒಪ್ಕೊಳ್ಳೋದಿಲ್ಲ? ನಾನು ನೋಡ್ತೇನೆ, ನಡಿ. ಅಯ್ಯೋ ಅಯ್ಯೋ ದೇವ್ರೇ, ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟಲ್ಲ ಯಪ್ಪ. ನಾನೇನು ಮಾಡಲಿ? ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಅಯ್ಯೋ ದೇವ್ರೆ, ನನ್ನ ಬದುಕಿದ್ದೆ ಏನು ಪ್ರಯೋಜನ ಇನ್ನು? ಅಯ್ಯೋ ಅತ್ತಿ, ಸಮಾಧಾನ ಮಾಡ್ಕೊರಿ. ಏನು ಮಾಡೋಕ್ಕಾಗ್ತೈತಿ? ನಮ್ಮ ತಮ್ಮ ಬುದ್ಧಿ ಇಲ್ಲಂಗೆ ಇಂಥ ಕೆಲಸ ಮಾಡಿಬಿಟ್ಟನು. ನನಗೇನು ಹೇಳಬೇಕು ಅಂತ ಗೊತ್ತಾಗತ್ತಿ. ನನ್ನ ಕ್ಷಮಿಸ್ಬಿಡ್ರಿ. ನನ್ನ ಕೈಯಿಂದ ಏನು ಮಾಡೋಕ್ಕೂ ಆಗಲಿಲ್ಲ. ಪ್ರೀತಿಗೆ ಹಾಳಾಕಿನ ನನ್ನ ಮೇಲೆ ಕೈ ಇಡಕ್ಕೆ ಬರ್ತಿದ್ದಿ. ಎಷ್ಟರ ಧೈರ್ಯ ಇರ್ಬಾರ್ದು ನಿನಗೆ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ನಿನಗೊಂದು ಗತಿ ಕಾಣಿಸ್ತಾನೆ. ಹಾಂ ನೋಡ್ರಿ, ಈಗ ಮದುವೆಗೆ ಹೊತ್ತಾಗೈತಿ. ನಡೀರಿ, ಎಲ್ಲರೂ ಮದುವೆಗೆ ಹೋಗೋಣ. ಬೀಗರಿಗೆ ನಾನೇ ವಿಷಯ ತಿಳಿಸ್ತಾನೆ. ನಡೀರಿ. ನಾನು ಯಾವ ಮದುವೆಗೂ ಬರೋಂಗಿಲ್ಲ. ನೀವು ಹೋಗ್ರಿ, ನಾನು ಇಲ್ಲೇ ಇರ್ತೇನೆ. ನಾನು ಯಾವ ಮದುವೆಗೂ ಬರೋಂಗಿಲ್ಲ. ನನ್ನನ್ನು ಬಿಟ್ಬಿಡ್ರಿ. ಆಯ್ತು, ನಿನ್ನ ಇಷ್ಟ. ಬರೋಂಗಿದ್ರೆ ಬಾ, ಇಲ್ಲಾಂದ್ರೆ ಇಲ್ಲೇ ಇರು. ನಾನೇನು ಹೇಳೋಕ್ಕಾಗಂಗಿಲ್ಲ. ಯವ್ವ, ನಡಿ ಹೋಗೋಣ ನಾವು. ಏ ಹುಡುಗಿ, ನಡಿ ಹೋಗೋಣ. ಹಾಂ ಮಾವ. ಎಲ್ಲರೂ ಸೇರಿ ನನ್ನ ಮಗಳ ಜೀವನ ಹಾಳು ಮಾಡಿರಲ್ಲ. ನಿಮ್ಮನ್ನ ಯಾರನ್ನೂ ನಾನು ಸುಮ್ಮನೆ ಬಿಡೋಂಗಿಲ್ಲ. ಇಷ್ಟು ದಿನ ನೀವು ಹೇಳಿದಂಗೆ ಕೇಳ್ಕೊತ ಬಿತ್ತಿದ್ನಿ. ಆದರೆ ನೀವು ಅಪ್ಪಾಗಿ ಈ ರೀತಿ ಮಗಳಿಗೆ ಮಾಡ್ಬೋದಾಗಿತ್ತಾ? 2 ದಿನ ಮದುವೆ ಎಲ್ಲ ಮುಗಿಲಿ, ಆಮೇಲೆ ಮಾತಾಡ್ತಾನಂತಾರೆ. 2 ದಿನ ನನ್ನ ಮಗಳು ಎಷ್ಟು ಕಷ್ಟ ಅನುಭವಿಸ್ತಾಳೋ ಏನೋ. ನನ್ನ ಮಗಳಲ್ಲಿ ಹೆಂಗಿರಬೇಕು ಪಾಪ. ನನಗಿಷ್ಟ ಇಲ್ಲಮ್ಮ ಈ ಮದುವೆ, ನನಗಿಷ್ಟ ಇಲ್ಲ. ಮಾತೆ ಎಷ್ಟು ಹತ್ಕೊಂತ ಹೋದ್ಲು. ನನ್ನ ಕಾಪಾಡಮ್ಮ ಅಂತ ಅಂದ್ಲು. ಆದ್ರೆ ನನ್ನ ಮಗಳನ್ನ ನನಗೆ ಕಾಪಾಡೋಕ್ಕಾಗಲಿಲ್ಲ. ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡೋಂಗಿಲ್ಲ ರೀ. ನೀವು ನೆಮ್ಮದಿಯಾಗಿರಬಾರ್ದು. ನಿಮಗೂ ನಾನು ಹಂಗೆ ಮಾಡ್ತೇನೆ. ಅಪ್ಪ
ಅಪ್ಪ ಅಮ್ಮ ಬನ್ನಿ ಇಲ್ಲಿ ಹೊರಗಡೆ ಬಂದು ನೋಡ್ಬರಿ ಯಾರನ್ನ ಕರ್ಕೊಂಡು ಬಂದಾನೆ ಅಂತ ಹೇಳಿ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತೈತನ ನಾನು ಕರ್ಕೊಂಡು ಬಂದಿರೋದು ನೋಡಿರ ಯಾರು ಹೇಳು, ಯಾರನ್ನ ಕರ್ಕೊಂಡು ಬಂದಿದ್ದಿ? ಆಕಿ ಕೊಳ್ಳ ತಾಳಿ ಬೇರೆ ಐತಿ, ಯಾರನ್ನ ಕರ್ಕೊಂಡು ಬಂದಿದ್ದೀನಿ ಬಾಯ್ ಬಿಡು. ಯಾರ್ಲಾಕಿ ಯಾರನ್ನ ಮದುವೆ ಕರ್ಕೊಂಡು ಬಂದೇನ? ಅಲ್ಲ ಆ ಹುಡುಗಿ ಕೊಳ್ಳಕ್ಕೆ ತಾಳ ಐತಿ ನೋಡ್ರಿ, ಕಣ್ಣೀರು ಹಾಕೊಂತ ನಿಂತೈತಿ. ಯಾರು ಹುಡುಗಿ? ಅಪ್ಪ ಅದು ನಮ್ಮ ತಂಗಿ ನಮ್ಮ ಅಕ್ಕನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ನಲ್ಲ, ಆ ಮನೆ ಹುಡುಗಿದಾಳಿಕಿ. ಈಗಿದು ಮದುವೆ ಇತ್ತು ಇವತ್ತು, ಆದರೆ ಈಗಿನ ಮದುವೆ ಮಾಡ್ಕೊಂಡು ನಾನು ಕರ್ಕೊಂಡು ಬನ್ನಿ, ಈಗೀಗೆ ತಾಳಿ ಕಟ್ಟಿ ನಾನು ಕರ್ಕೊಂಬನ್ನಿ. ಅಲ್ಲಿ ಅವ್ರ ನಮ್ಮಕ್ಕ ಕಷ್ಟ ಕೊಟ್ರ ಇಲ್ಲಿ ಈಕಿಗೆ ನಾವು ಕಷ್ಟ ಕೊಡ್ಬೇಕಲ್ಲ, ಅದಕ್ಕೆ ಕರ್ಕೊಂಡು ಬನ್ನಿ. ಯಾಕಂದ್ರೆ ಅವ್ರು ನಮ್ಮ ಅಕ್ಕಗೆ ಕಷ್ಟ ಕೊಟ್ಟೇ ಕೊಡ್ತಾರೆ, ಯಾಕಂದ್ರೆ ನಮಗೆ ಅವ್ರಿಗೆ ದ್ವೇಷ ಆಯ್ತು ನೋಡು, ಅದಕ್ಕಾಗಿ ಅವ್ರು ನಮ್ಮ ಅಕ್ಕಗೆ ಕಷ್ಟ ಕೊಡ್ತಾರೆ ಅಂಥೇಳಿ ಈಗಿನ ನಾನು ಮದುವೆ ಮಾಡ್ಕೊಂಡು ಕರ್ಕೊಂಬಂದನ. ಯಾಕೆ ಹೇಳು, ನಾಳೆ ನಮ್ಮ ಅಕ್ಕಗೆ ಏನು ಕಷ್ಟ ಕೊಡಬಾರ್ದಲ್ಲ, ಅದ್ರ ಸಲುವಾಗಿ ಅಕ್ಕಿ ಕಷ್ಟ ಕೊಟ್ಟು ನಾವು ಈಗ ಕಷ್ಟ ಕೊಡೋದು, ಆಕಿನ ಹೊಡೆದ್ರೆ ಈಕಿನ ಹೊಡಿಯೋದು, ಹಾಗಾಗಿ ಈಕಿನ ಮದುವೆ ಮಾಡಿ ನಾನು ಕರ್ಕೊಂಡು ಬಂದನಪ್ಪ. ಅಯ್ಯೋ ಹಾಳಾದವನ, ನಿನಗೇನು ಬಂದಿತ್ತು ದೊಡ್ಡ ರೋಗ ಹೋಗು ಅಂತದು? ಅಲ್ಲ ನೀನು ಗೊತ್ತಿದ್ದು ಮಾಡತ್ತೀವೋ ಗೊತ್ತಿಲ್ಲ ಮಾಡಕತ್ತಿದ್ಯೋ ಏನು ನನಗೆ ಒಂದು ತಿಳಿವಾಲ್ತು. ನಿಮ್ಮ ಅಕ್ಕ ನೋಡ್ರೆ ಹಂಗೆ ಮಾಡಿದ್ಲು, ನೀ ನೋಡಿದ್ರೆ ಹಿಂಗೆ ಮಾಡತ್ತಿದ್ದಿ. ಮಹೇಶ ನೀನು ಮಾಡಿದ್ದು ದೊಡ್ಡ ತಪ್ಪೈತಿ. ಅಲ್ಲ ನೀನು ಹಿಂಗೆ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಕಿಲ್ಲ. ಆ ಮದುವೆ ಆಗೋ ಹುಡುಗಿನ ಕರ್ಕೊಂಬಂದೆ, ಈ ಮದುವೆ ಆಗಿ ನಿಂತಿದ್ದಿ. ಹಾಂ, ನೀನು ಮಾಡಿದ್ದು ಸರಿ ಅಂತ ನಿನಗೆ ಅನ್ಸತ್ತೈತಿ? ನೋಡಪ್ಪ ನೋಡಮ್ಮ, ಇವಾಗ ಮದುವೆ ಆಗೈತಿ, ಈಗ ನಾನು ಕರ್ಕೊಂಡು ಬಂದನ. ನಮ್ಮ ಅಕ್ಕ ಅಲ್ಲಿ ಚಂದಾಗಿ ಇರ್ಬೇಕಂದ್ರೆ ಈಕಿ ಇಲ್ಲಿ ಬಿದ್ದಿರಲೇಬೇಕು, ಅದಕ್ಕಾಗಿ ಈಗ ನಮ್ಮ ತಾಳಿ ಕಟ್ಟಿ ಕರ್ಕೊಂಬಂದನ. ಈಕಿ ಹೆಸರು ಸುಮಾ ಅಂತೇಳಿ, ಈಕಿ ರಾಜಿ ಅಂತದಾಳಲ್ಲ ಆಕಿ ಮಗಳೀಕಿ. ಅಯ್ಯೋ 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 ಅಯ್ಯೋ, ಆ ಹಾಳಾದಕ್ಕೆ ಮಗಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ಯಾ? ನಿನಗೇನು ನಾಚಿಕೆ ಮಾನ ಮರ್ಯಾದೆ ಏನಾರ ಐತಿ? ಹಾಂ, ಏನಾರ ಐತೇನೋ ನಿನಗೆ? ಎಲ್ಲ್ಯಾ ಹುಟ್ಟಿದ್ಯೋ ಅನ್ನೋದ ಶನಿ ಹುಟ್ಟಿದಂಗ ನೀನು. ಹಾಂ, ಎಲ್ಲ್ಯಾ ಹುಟ್ಟಿದಿ? ಅಯ್ಯೋ, ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಕಿಲ್ಲಲ್ಲೋ, ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಕಿಲ್ಲ. ಅಲ್ಲ ಆಗಿನ ಮದುವೆ ಆಗಿ ಯಾಕೆ ಮದುವೆ ಆಗಿ ನೀನು? ಹಾಂ, ನನ್ನ ಒಂದು ಮಾತ್ರ ಕೇಳಬೇಕಾಗಿತ್ತು, ನನ್ನ ಒಂದು ಮಾತು ಕೇಳಬೇಕಾಗಿತ್ತು ನೀನು. ನಾನು ಹೇಳ್ತೀನಿ ನಿನಗೆ, ನೀನು ಯಾಕೆ ಮದುವೆ ಆದಿ? ಯಾಕೆ ಮದುವೆ ಆದಿ? ಅಮ್ಮ, ಅಕ್ಕನಿಗೋಸ್ಕರ ಮದುವೆ ಆದಮ್ಮ, ಯಾಕಮ್ಮ ಇಷ್ಟೊಂದು ಸಿಟ್ಟು ಮಾಡ್ಕೊಳತ್ತಿದ್ದಿ? ನಾನು ಎಷ್ಟು ಬೇಡ ಅಂದ್ರೂ, ನಮ್ಮ ಮನೇಲಿ ಎಷ್ಟು ಬೇಡ ಅಂದ್ರೂ ಇವನು ಕೇಳ್ದೆ, ನನ್ನ ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಆಂಟಿ. ನನಗೆ ಈ ಮದುವೆ ಒಂಚೂರು ಒಪ್ಪಿಗೆ ಇಲ್ಲ. ನನಗೆ ಇವನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ನನ್ನ ಬಿಟ್ಬಿಟ್ರೆ ನಾನು ಇಲ್ಲಿಂದ ಹೋಗ್ತೀನಿ. ನಂದು ಇವತ್ತು ಮದುವೆ ಐತಿ, ಈ ತಾಳಿನ ಬಿಸಾಕಿ ಹೋಗಿ ನನ್ನ ಮದುವೆ ಆಗಬೇಕು. ಬಾಯಿ ಮುಚ್ಕೊಂಡು ನಿಂತ್ಕೋ. ತಾಳಿ ತೆಗೆದು ಗೀತಾ ಅಂತ ತಾಳಿ ತೆಗೆದು ಹೋಗಿದ್ರೆ ನೀನು ಗೂಣನ್ನು ಹಂಗೆ ಕಟ್ ಮಾಡೋದು ಬರ್ತಾನೆ. ಏನದನ್ನ ಆಟ ಆಡೋ ವಸ್ತು ಅನ್ಕೊಂಬಿಟ್ಟೇನು ನೀನು? ಹಾಂ, ತೆಗೆದು ಗೀತ ಮಾಡ್ತಾನೆ ನಾಕ ಒಂದು ಸೈಡ್ ತಾಳಿ ಕಟ್ಟಿದ ಮಗ ತೆಗೆದು ಆಗಂಗಿಲ್ಲ. ನಿಮ್ಮ ಅಪ್ಪನ ಸುಮ್ಮನೆ ಇರ್ಬೇಕಾರೆ ನಿಂದೆ ಅಲ್ಲೇ ನಿಂದ ಬಾಯಿ ಮುಚ್ಕೊಂಡು ಬಿದ್ದಿರಲಿ. ನಡಿ ನಮ್ಮ ಮನೆ ಒಳಗೆ. ಆಂಟಿ, ನೀವಾದರೂ ಹೇಳ್ರಿ ಆಂಟಿ, ನಿಮ್ಮ ಮಗಗೆ ನಾನು ಇಲ್ಲಿಂದ ಬಿಟ್ಟು ಕಳಿಸ್ರಿ ಆಂಟಿ. ಮೈಷಾ, ನೀನು ಹಿಂಗೆ ಮಾಡ್ತೀಯ ನಾನು ಅನ್ಕೊಂಡಿರ್ಕಿಲ್ಲ. ನೀನು ಹಿಂಗೆ ಮಾಡ್ತೀಯ ನಾನು ಅನ್ಕೊಂಡಿರ್ಕಿಲ್ಲ. ಒಂದು ನನಗೆ ಅರಗಿಸ್ಕೊಳಕ್ಕೆ ಆಗ್ಬಾರ್ದು ಅಂತದ್ರಾಗ ಇನ್ನೊಂದನ್ನ ನಾನು ಸಾಯೋದೊಂದ ಉಳ್ದತಿ. ಇಷ್ಟು ದಿನ ಗಂಡನ ಸಲುವಾಗಿ ಕಷ್ಟಪಟ್ಟಿದ್ದಾತ, ಈಗ ಮಕ್ಕಳ ಸಲುವಾಗಿ ಕಷ್ಟಪಡ್ಬೇಕಾ? ಹಾಂ, ಮಕ್ಕಳ ಸಲುವಾಗಿ ಕಷ್ಟಪಡ್ಬೇಕಾ ನಾನು? ಬಾಯ್ ಬಿಡು. ಈಗ ಮಕ್ಕಳ ಸಂದ ನಾನು ನೆಮ್ಮದಿಯಾಗಿರ್ಬೋದು ಅಂತ ನಾನು ಅನ್ಕೊಂಡ್ರೆ ಆಕೆ ನೋಡಿದ್ರೆ ಹಂಗೆ ಮಾಡಿ ಹೋದ್ಲು. ನೀ ನೋಡಿದ್ರೆ ಹಿಂಗೆ ಮಾಡಿ ಕರ್ಕೊಂಡು ಬಂದು ನಿಂತಿದ್ದಿ ಇಲ್ಲಿ. ನನಗೇನು ಹೇಳಬೇಕು ಏನು ಮಾಡಬೇಕು ಒಂದು ತಿಳಿವಾಲ್ತ. ನಾನಾದರೂ ಏನು ಮಾಡಲಿ? ನೋಡ್ಗೀತಾ, ಆಗೋದಾಗೈತಿ, ಇನ್ನೇನು ಮಾಡೋಕ್ಕಾಗಂಗಿಲ್ಲ. ಹೆಂಗೋ ಸಸಿ ಬಂದ ಸಾಯಂಕಾಲ ಟೈಮ ಲಕ್ಷ್ಮಿ ಬಂದ ಬಾಗಿಲ್ದಾಗ ನಿಂತಂಗೆ ಆಗೈತಿ. ಮನೆಯೊಳಗೆ ತುಂಬಿಸ್ಕೊಂಬಿಡೋನು. ಇನ್ನೇನು ಮಾಡೋಕ್ಕಾಗಂಗಿಲ್ಲ. ತಾಳಿ ಕಟ್ಟ್ಯಾನ, ಇನ್ನೇನು ಬ್ಯಾಡ ಅಂತ ಅದನ್ನು ಕಿತ್ತು ಸಾಕಾಕತಿ, ಆಗಂಗಿಲ್ಲ. ಅದಕ್ಕೆ ನಡಿ ಒಳಗೆ ಕರ್ಕೊಂಡು ಹೋದ್ರಾತು. ಅಂದ್ರೆ ಈ ಮದುವೆ ನಿಮಗೂ ಒಪ್ಪಿಗೆ ಐತಿ? ನೀವು ಹೇಳಿ ಕಳ್ಸ್ಯಾರ ನಿಮ್ಮ ಅಕ್ಕಗ? ಹಾಂ, ಮನೆ ತುಂಬಿಸ್ಕೊಳ್ತಾನ ಅನ್ನತ್ತಾರ ಅಂದ್ರೆ ನಿಮ್ಗೆ ಮದುವೆ ಒಪ್ಪಿಗೆ ಐತಿ, ನೀವು ಹಂಗೆ ಹೇಳಿ ಕಳ್ಸಿದಾರಿ. ಹಾಂ, ಕರೆ ಹೇಳ್ರಿ. ಅಲ್ಲ ನೀಗೇನು ಹುಚ್ಚಿಗೆ ಹೊಡಿತಾನ? ಏನು ಹುಚ್ಚಿಗೆ ಚಾದ್ಯೋ? ನಾನು ಯಾಕೆ ಹೇಳಿ ಕಳಿಸ್ಲಿ ಅವಂಗ? ಅವಕ್ಕೆ ಪ್ರೀತಿ ಮಾಡೋದು ನನಗೆ ಗೊತ್ತಾನೇ ಇಲ್ಲ. ಹಾಂ, ಗೊತ್ತಿದ್ದಿದ್ದು ನಾನು ಸುಮ್ಮನೆ ಬಿಡ್ತಾನೇನ? ಅದು ಆ ರಾಜಿ ಮಗಳನ್ನ ನಾನು ಮದುವೆ ಮಾಡ್ಕೊಂಬರಾಕ ಸುಮ್ಮನೆ ಬಿಡ್ತಿದ್ನಿ. ಹಾಂ, ಸುಮ್ಮನೆ ಬಿಡು, ಮಾತಾಡ್ತಿರ್ಕಿಲ್ಲ ಅದು. ಆದರೆ ಇವನು ಮದುವೆ ಆಗಿ ಕರ್ಕೊಂಬಂದ ಬಾಗಲ ನಿಂತಾನೀಗ. ಓನ್ಯಾಗಿನ ಮಂದಿ ನೋಡಿದ್ರೆ ಏನಂತಾರೆ, ನಮ್ಗೆ ಚೀತು ಹಾಕ್ತಾರೆ. ಏನು ಮಾಡೋಕ್ಕಾಗಿಲ್ಲ. ಸಾಯಂಕಾಲ ಟೈಮ ಲಕ್ಷ್ಮಿ ಮನೆ ಬಂದಾಳಂತೆ, ಮನೆ ತುಂಬಿಸ್ಕೋ. ಇನ್ನೇನು ಮಾಡೋಕ್ಕಾಗತ್ತಿ? ಇಲ್ಲ, ನನಗೆ ಮದುವೆ ಒಪ್ಪಿಗೆ ಇಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಯಾಕೆ ಹಿಂಗೆ ಮಾಡತ್ತಿದ್ದಿ? ನನಗಿನ ಇಷ್ಟಪಟ್ಟು ಮದುವೆ ಆಗಿ ಬಂದನೇನ. ಅಕ್ಕನಿಗಲ್ಲಿ ಕಷ್ಟ ಆಗಬಾರ್ದು ಅಂತ ತಾನೇ ನನಗಿನ ಮದುವೆ ಆಗಿ ಬಂದಿರೋದು. ನನ್ನ ಫೀಲಿಂಗ್ಸು ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ಯಾಕೆ ಈ ರೀತಿ ಮಾಡಕತ್ತಿದ್ದಿ? ಹಾಂ, ನನಗೂ ಎಷ್ಟೆಲ್ಲ ಆಸೆ ಅದಾವು, ಆಕಾಂಕ್ಷೆಗಳದಾವು, ಆದ್ರೆ ನೀನು ಹಿಂಗೆ ಮಾಡ್ಬೋದೇನ? ಹಾಂ, ನೀನೇ ಯೋಚನೆ ಮಾಡು. ನಾನು ಇಂಥಾಕಿನ ಮದುವೆ ಆಗಕ್ಕೆ ನನಗೇನು ತಲೆ ಕಟ್ಟಿದ್ದಿ? ಹಾಂ, ತಲೆ ಕಟ್ಟಿದ್ದೇನಮ್ಮ, ನೀನೇ ಹೇಳು. ಮತ್ತೆ ಯಾಕೆ ಮದುವೆ ಆಗಿ ನನ್ನ ಜೀವನ ಹಾಳು ಮಾಡಕತ್ತಿದ್ದಿ? ನಾನು ಹೆಂಗೋ ಅವ್ರನ್ನ ಮದುವೆ ಆಗಿ ಚೆನ್ನಾಗಿರ್ತಿದ್ನಿ. ಆದರೆ ನೀನು ಈ ರೀತಿ ಮಾಡ್ಬೋದಾ? ನನಗೆ ಗೊತ್ತಿಲ್ಲಂಗೆ ತಾಳಿ ಕಟ್ಟಿದಿ. ನನಗೆ ಗೊತ್ತಿಲ್ಲಂಗೆ ಯಾಕೆ ತಾಳಿ ಕಟ್ಟಿದಿ? ಹೇಳು ಮಹೇಶ, ಹೇಳು. ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರು. ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾರೆ, ನಿನ್ನ ಜೊತೆ ಅಲ್ಲ. ನೀನೇ ಇದ್ರು ನನ್ನ ಮನ್ಯಾಗ ನಾಯಿ ಹೆಂಗೆ ಬಿದ್ದಿರ್ಬೇಕಷ್ಟೆ.